ಸ್ನೇಹಿತರೆ, ರನ್ನನ ಗದಾಯುದ್ಧದ ಒಂದೇ ಒಂದು ಸಾಲು ಅದೇನಪ್ಪ ಅಂದ್ರೆ, ಅಂತು ಜಲಚರ ಜೀವರಾಶಿಗಳೆಲ್ಲ ಮಸುಂಗೊಳೆ, ಕೂಳುಗುದಿಗೊಳೆ, ಗೋಳುಂಡೆಗೊಳೆ, ಮಹೋತ್ತುಂಗ ಸಿಂಹಕೇತನಂ ಸಿಂಹನಾದಂ ಗಯ್ಯೆ. ಸ್ನೇಹಿತರೆ, ಈ ಒಂದು ಪದದ, ಈ ಒಂದು ವಾಕ್ಯದ ಅರ್ಥ ಏನಪ್ಪ ಅಂದ್ರೆ, ಸರೋವರದಲ್ಲಿದ್ದಂತಹ ಜಲಚರ ಜೀವರಾಶಿಗಳೆಲ್ಲ ಅಳ್ತಾ ಇದ್ದಾವೆ. ಗೋಳುಂಡೆಗೊಳೆ ಅಂದ್ರೆ ಗೋಳಾಡ್ತಾ ಇದ್ದಾವೆ, ಮಸುಂಗೊಳೆ ಅಂದ್ರೆ ಅಳ್ತಾ ಇದ್ದಾವೆ, ಕೂಳುಗುದಿಗೊಳೆ ಆ ಒಂದು ಸರೋವರದಲ್ಲಿದ್ದಂತಹ ಜಲಚರ ಜೀವರಾಶಿಗಳೆಲ್ಲ ಕೂಳುಗುದಿಗೊಳೆ ಅಂತಂದ್ರೆ ಕೂಳು ಕುದ್ದಂಗೆ ಕುದಿತಾ ಇದೆ. ಕೂಳು ಅಂದ್ರೆ ಅನ್ನ ಯಾವ ರೀತಿಯಾಗಿ ಕುದಿಸಿದ್ರೆ ಕುದಿತಾ ಇರುತ್ತಲ್ಲ ಒಳಗಡೆ, ಆ ರೀತಿಯಾಗಿ ಒಳಗಡೆ ಇದ್ದಂತಹ ಜಲಚರ ಜೀವರಾಶಿಗಳೆಲ್ಲ ಕುದಿತಾ ಇದ್ದಾವೆ. ಮಹೋತ್ತುಂಗ ಸಿಂಹಕೇತನಂ ಸಿಂಹನಾದಂಗಯ್ಯೆ. ಮಹಾ ಉತ್ತುಂಗರಾದಂತಹ ಭೀಮ ಸಿಂಹನಾದ, ಸಿಂಹದ ಗರ್ಜನೆಯನ್ನ ಗರ್ಜಿಸಿದ್ದಕ್ಕಾಗಿ ಅನ್ನೋದು ಇದರ ಅರ್ಥ. ಅಂದ್ರೆ ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಅಡಗಿ ಕುಳಿತಿರ್ತಾನೆ ತನ್ನ ವಿಶ್ರಾಂತಿಗೋಸ್ಕರ. ಅಲ್ಲಿಗೆ ಭೀಮ ಬಂದಾಗ ಯಾವ ರೀತಿ ಇತ್ತು ಅನ್ನೋದನ್ನ ಈ ಒಂದು ಹಳಗನ್ನಡ ಸಾಲು ಎಕ್ಸ್ಪ್ಲೈನ್ ಮಾಡುತ್ತೆ. ಯಾವ ರೀತಿ ಇತ್ತು ಅಂತಂದ್ರೆ, ಅದೇ ಹೇಳಿದ್ನಲ್ಲ, ಅಂತು ಜಲಚರ ಜೀವರಾಶಿಗಳೆಲ್ಲ ಮಸುಂಗೊಳೆ, ಗೋಳುಂಡೆಗೊಳೆ, ಕೂಳುಗುದಿಗೊಳೆ, ಮಹೋತ್ತುಂಗ ಸಿಂಹಕೇತನಂ ಸಿಂಹನಾದಂಗಯ್ಯೆ. ಈ ರೀತಿಯಾಗಿತ್ತು ಸ್ನೇಹಿತರೆ. ಅದು ಭೀಮನ ಗರ್ಜನೆಗೆ ವೈಶಂಪಾಯನ ಸರೋವರದಲ್ಲಿದ್ದಂತಹ ಜಲಚರ ಜೀವರಾಶಿಗಳೆಲ್ಲ ಅಳ್ತಾ ಇದ್ದಾವೆ. ಅದರೊಳಗೆ ಇದ್ದಂತಹ ನೀರು ಕೂಳು ಕುದ್ದಂಗೆ ಕುದಿತಾ ಇದೆ, ಅಂದ್ರೆ ಅನ್ನ ಕುದ್ದಂಗೆ ಕುದಿತಾ ಇದೆ ಅಂತ ಹೇಳಿಬಿಟ್ಟು ರನ್ನ ಕವಿ ತನ್ನ ಗದಾಯುದ್ಧದಲ್ಲಿ ಬರ್ಕೊಂಡಿದ್ದಾನೆ ಸ್ನೇಹಿತರೆ. ಇದಾದ ಮೇಲೆ ಮುಂದಿನ ಸಾಲು ಏನಾಗುತ್ತಪ್ಪ ಅಂತಂದ್ರೆ, ಏನಾಗುತ್ತೆ, ಭೀಮ ಒಳಗಿದ್ದಂತಹ ದುರ್ಯೋಧನನನ್ನ ಬೈದು ಬಿಡ್ತಾನಲ್ಲ, ಆ ಬೈದಾಗ ದುರ್ಯೋಧನ ಏನ್ ಮಾಡ್ತಾನೆ ಅನ್ನೋದನ್ನ ನೆಕ್ಸ್ಟ್ ಪ್ಯಾರದಲ್ಲಿ ಹೇಳಿದ್ದಾರೆ. ಏನಪ್ಪ ಅಂದ್ರೆ, ಆರವಮಂ ನಿರ್ಜಿತ ಕಂಠಿ ರವರವಮಂ ನಿರಸ್ತ ಗನರವಮಂ ಕೋಪಾರುಣ ನೇತ್ರಂ ನೀರೊಳಗಿರ್ದನ್ ಬೆಮರ್ತ ನುರಗ ಪತಾಕಂ. ಆರವಮಂ ಆ ಒಂದು ಧ್ವನಿಗೆ, ನಿರ್ಜಿತ ಕಂಠೀರವರವಮಂ ಒಳಗಿದ್ದಂತಹ ದುರ್ಯೋಧನ ಬೆವರ್ತು